ಧ್ವಜಸ್ತಂಭದ ಮೆರವಣಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
26ವರೆಗೆ ಜರಗಲಿರುವ ಬ್ರಹ್ಮಕಲಶಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳು ಮಠದ and ಕಾಳಿಕಾಂಬ ವಿನಾಯಕ ದೇವಸ್ಥಾನ ಮಂಗಳೂರು ಇದು ಈಗ ಸಾಧಾರಣ 2 ವರ್ಷದಿಂದ ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇದಕ್ಕೆ ಅತಿ ಅಗತ್ಯವಾದ ಈಗಾಗಲೇ ಸುತ್ತುಪೋಳಿ ಕೆಲಸ ಸಾಧಾರಣ 75% ಮುಗಿದಿದೆ. ಈಗ ನಮಗೆ ಶ್ರೀ ಕ್ಷೇತ್ರಕ್ಕೆ ಅತಿ ಅಗತ್ಯವಾದಂಥ ಒಂದು ಧ್ವಜಮರ ಈಗಾಗಲೇ ನಮ್ಮ ಜೀರ್ಣೋದ್ಧಾರದಲ್ಲಿ ಪ್ರಾಮುಖ್ಯವಾದಂಥ ಧ್ವಜಮರವನ್ನು ನಾವು ಅನ್ವೇಷಣೆ ಮಾಡಿ ಅದನ್ನು ದೂರದ ಬಾಳೆಹೊನ್ನೂರಿನ ಕನತಿ ಎಂಬ ಇದರಲ್ಲಿ ಬೆಟ್ಟದ ಮಳಲಿ ಎಸ್ಟೇಟ್ನಿಂದ ಶ್ರೀ ಕ್ಷೇತ್ರಕ್ಕೆ ಆಯ್ಕೆಯಾಗಿದೆ. ಆ ಮರವನ್ನು ಕಳೆದ 15 ದಿನದ ಹಿಂದೆ ಕಡತಲೆ ಮಾಡಿ ಇವತ್ತಿನ ಈ ಒಂದು ಶುಭ ದಿನದಲ್ಲಿ ಶ್ರೀ ಕ್ಷೇತ್ರಕ್ಕೆ ಬೆಳಿಗ್ಗೆ 7 ಗಂಟೆಗೆ ಹೊರಟು ಬೇರೆ ಬೇರೆ ಅಲ್ಲಿಂದ ಬಾಳೆಹೊನ್ನೂರು ಮಾರ್ಗವಾಗಿ ಶೃಂಗೇರಿ, ಜಯಪುರ, ಶೃಂಗೇರಿ, ಕೆರೆಕಟ್ಟೆ, ಬಜಗೋಳಿ, ನಿಟ್ಟೆ, ಕಾರ್ಕಳ, ನಿಟ್ಟೆಯಾಗಿ ಪಡುಬಿದ್ರಿಯಾಗಿ ಶ್ರೀ ಕ್ಷೇತ್ರಕ್ಕೆ ಈಗಾಗಲೇ ಸಾಧಾರಣ 7 ಗಂಟೆಗೆ ಶ್ರೀ ಕ್ಷೇತ್ರಕ್ಕೆ ಆಗಮನವಾಗಿದೆ. ಇದಕ್ಕೆ ಬಾಳೆಹೊನ್ನೆಯಿಂದ ಹೊರಟ ಪ್ರತಿ ಸಂಘ ಸಂಸ್ಥೆಗಳ ಇದನ್ನು ವಿಶೇಷವಾಗಿ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಶ್ರೀ ಕ್ಷೇತ್ರಕ್ಕೆ ವಿಶೇಷ ಮೆರವಣಿಗೆಯಲ್ಲಿ ಮುಖ್ಯವಾಗಿ ಲೇಡಿಹಿಲ್ ವೃತ್ತದಿಂದ ಸಾಧಾರಣ 2000 ಜನಸಂಖ್ಯೆಯೊಂದಿಗೆ ಇದನ್ನು ಶ್ರೀ ಕ್ಷೇತ್ರಕ್ಕೆ ಗುರುಗಳ ಉಪಸ್ಥಿತಿಯಲ್ಲಿ ಅದನ್ನು ಪೂರ್ಣ ಕುಂಭದೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಸ್ವಾಗತ ಅತ್ಯಂತ ಯಶಸ್ವಿಯಾಗಿ ಭವ್ಯ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಇವತ್ತು ಅರ್ಪಣೆ ಮಾಡಿದ್ದೇವೆ. ನಮ್ಮ ಈ ಕ್ಷೇತ್ರಕ್ಕೆ ನಾಡ್ದು 17ರಂದು ಜನವರಿ 17ರಂದು ಪ್ರತಿಷ್ಠಾ ಮಹೋತ್ಸವ ಹಾಗೂ 23ರಂದು
ನಮ್ಮ ಮಹಾಬ್ರಹ್ಮಕಲಶೋತ್ಸವ, ಆನಂತರ 26ಕ್ಕೆ ಶತಚಂಡಿಕ ಯಾಗ ನಡೀಲಿಕ್ಕಿದೆ. ಆದ್ದರಿಂದ ಸಮಸ್ತ ಸಮಾಜ ಬಾಂಧವರು, ಆಸ್ತಿಕ ಬಂಧುಗಳು ಜೊತೆಗೆ ನಮ್ಮ ಎಲ್ಲ ಬಂಧುಗಳಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ